ಹೇರ್ ಕಟ್ ತೋರಿಸ್ತಾ ಇದ್ದೇನೆ. ಒಂದು ಸಿಂಪಲ್ ಯು ಕಟ್ ಅಂತ ಹೇಳ್ಬೋದು. ಮನೆಯಲ್ಲೇ ಹೇಗೆ ನಿಮ್ಮ ಕೂದಲ ನೀವು ಟ್ರಿಮ್ ಮಾಡ್ಬೋದು ಅಥವಾ ಹೇಗೆ ಕಟ್ ಮಾಡ್ಬೋದು ಅನ್ನೋದನ್ನ ನಾವು ನೋಡ್ಕೊಳ್ಳುವ. ಇದು ಲೆಂತಿಗಷ್ಟೇ, ಇಲ್ಲಿ ಲೇಯರ್ಸ್ ಇಲ್ಲ ಅಥವಾ ಏನು ಸೆಕ್ಷನ್ಸ್ ಇಲ್ಲ, ಅದೆಲ್ಲ ನಾನೇನೋ ತೋರಿಸ್ತಾ ಇಲ್ಲ. ಲೇಯರ್ಸ್ ಮಾಡ್ಬೋದು ಮನೆಯಲ್ಲೂ, ಅದು ಇದೆ ಸೆಕ್ಷನ್ ಮಾಡಿಕೊಂಡು ಕೂದಲು ಕಟ್ ಮಾಡೋದು. ಬಟ್ ಇದು ದ ಸಿಂಪ್ಲೆಸ್ಟ್ ಹೇರ್ ಕಟ್ ಹೇಳ್ಬೋದು. ಬ್ಯಾಂಕ್ಸ್ ಬೇಕು, ಸ್ವಲ್ಪ ಫ್ರಿಂಜಸ್ ಬೇಕು ಹೇಳಿದ್ರೆ ಅದನ್ನು ಕಟ್ ಮಾಡ್ಬೋದು. ಅದರ ಐಡಿಯಾನು ನಾನು ಹೇಳ್ತೇನೆ ಯಾವ ಥರ ನೀವು ಬ್ಯಾಂಕ್ಸ್ ಕಟ್ ಮಾಡ್ಬೋದು ಅಂತ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಈ ಹೇರ್ ಕಟ್ ಏನಿದೆಲ್ಲ ನಾನು ಇದನ್ನ ಒಂದು 2 ಸತಿ, ಒಂದ್ಸತಿ ಶಾರ್ಟ್ಸಲ್ಲಿ, ಒಂದ್ಸತಿ ಹೀಗೆ ಲಾಂಗ್ ಫಾರ್ಮೆಟ್ ವಿಡಿಯೋದಲ್ಲಿ ತೋರಿಸಿದ್ದೇನೆ. ಬಟ್ ಯಾರೆಲ್ಲ ನ್ಯೂ ಸಬ್ಸ್ಕ್ರೈಬರ್ ಇರ್ತಾರೆ ಅವರಿಗೆ ಗೊತ್ತಿರೋದಿಲ್ಲ ಅಥವಾ ಅವ್ರು ಹಿಂದಿನ ವಿಡಿಯೋ ಚೆಕ್ ಮಾಡಿರೋದಿಲ್ಲ. ಈ ವಿಡಿಯೋ ನನ್ನ ಸಬ್ಸ್ಕ್ರೈಬರ್ಸ್ ರಿಕ್ವೆಸ್ಟ್ ಮಾಡಿರುವಂತಹ ವಿಡಿಯೋನೇ, ಹೇಗೆ ಮನೆಯಲ್ಲಿ ಹೇರ್ ಕಟ್ ಮಾಡ್ಕೋಬಹುದು ಅಂತ. ಸೊ ದೇವ್ರ ಹೆಸರು ಹೇಳ್ಕೊಂಡು ಹೇರ್ ಕಟ್ನ ಸ್ಟಾರ್ಟ್ ಮಾಡುವ. ಈ ಟಿಪ್ ಅಷ್ಟೇ ನನಗೆ ಅವರೇ ಹೇಳಿದ್ದು. ನಾವು ಹೇರ್ ಕಟ್ ಮಾಡುವಾಗ ದೇವರ ಹೆಸರು ಹೇಳಿ ಹೇರ್ ಕಟ್ ಮಾಡಬೇಕಂತೆ, ಕೂದಲು ಚೆನ್ನಾಗಿ ಬರ್ತದೆ ಅಂತ. ಸೊ ಆ ನಂಬಿಕೆ ಮೇಲೆ ನಾವು ಹೇರ್ ಕಟ್ ಸ್ಟಾರ್ಟ್ ಮಾಡುವ. ಏನಿಲ್ಲ, ತುಂಬಾ ಸಿಂಪಲ್. ಹೇರ್ ಕಟ್ ಹೆಚ್ಚಾಗಿ ಒದ್ದೆ ಕೂದಲಲ್ಲಿ ಮಾಡ್ತಾರೆ, ಅಂದ್ರೆ ಕೂದಲು ಒದ್ದೆ ಇದ್ರೆ ಆ ಶೇಪ್ಸ್ ಎಲ್ಲ ನೀಟಾಗಿ ಗೊತ್ತಾಗ್ತದೆ ಅಂತ. ಬಟ್ ನನ್ಗೆ ಏನ್ ಇಷ್ಟ ಆಗ್ತದೆ ಹೇಳಿದ್ರೆ ಹಾಗೇನೆ ಡ್ರೈ ಹೇರ್ ಅಲ್ಲಿ ಮಾಡೋದು. ಅಥವಾ ನೀವು ಕೂದಲು ಯಾವತ್ತು ವಾಶ್ ಮಾಡಿರ್ತೀರಾ ಆ ದಿನ ನೀವು ಹೇರ್ ಕಟ್ ಮಾಡ್ಬೋದು. ನಂಗೆ ವೆಟ್ ಹೇರ್ ಅಲ್ಲಿ ಮಾಡೋದು ಇಷ್ಟ ಆಗೋದಿಲ್ಲ. ಕಾರಣ ಏನಂತ ಹೇಳಿದ್ರೆ, ಈಗ ಕೂದಲು ಒದ್ದೆ ಇರುವಾಗ ನ್ಯಾಚುರಲಿ ಅದು ನಮ್ಗೆ ಲೆಂತಿ ಅಂತ ಅನಿಸ್ತದೆ ಅಲ್ವಾ, ಲೆಂತ್ ಇರ್ತದೆ. ಡ್ರೈ ಆದ್ಮೇಲೆ ಅದು ಸ್ವಲ್ಪ ಹೀಗೆ ಶ್ರಿಂಕ್ ಆಗ್ತದೆ. ಎಳ್ದು ಹಿಡ್ದು ನಾನು ಹೇಳ್ತಲ್ಲ, ಎಳ್ದು ಹಿಡ್ಕೊಂಡ್ರೆ ಸೇಮ್ ಇರ್ತದೆ ಲೆಂತ್. ನಾನು ಹೇಳೋದು ಈಗ ಬಿಟ್ಟ ತಕ್ಷಣ ನೋಡಿ ಕೂದಲು ಸ್ವಲ್ಪ ಮೇಲೆ ಹೋಗ್ತದೆ. ನೀವು ಈಗ ಸ್ಟ್ರೆಚ್ ಮಾಡಿ ಇಟ್ಕೊಳ್ಳೋದಕ್ಕೂ ಬಿಡೋದಕ್ಕೂ ಡಿಫ್ರೆನ್ಸ್ ಉಂಟು. ಆ ಲೆಂತ್ ಸ್ವಲ್ಪ ಡಿಫ್ರೆನ್ಸ್ ಬರ್ಬೋದು. ನನ್ಗದು ತುಂಬಾ ಶಾರ್ಟ್ ಆಗ್ಬೋದು ಅಂತ ಹೆದರಿಕೆ ಆಗ್ತದೆ. ಈಗ ಈ ಹೇರ್ ಕಟ್ಗೆ ಏನ್ ಮಾಡ್ಬೇಕು ಹೇಳಿದ್ರೆ ಸಿಂಪಲ್. ಫಸ್ಟ್ ಈಕ್ವಲ್ ಪಾರ್ಟಿಷನ್ ಮಾಡ್ಬೇಕು ಹೇರ್ನ ಅಂತ. ಈಗ ಈಕ್ವಲ್ ಪಾರ್ಟ್ ಮಾಡಿದ್ಮೇಲೆ ನಿಮ್ಮ ಕಿವಿ ಹಿಂದೆಯಿಂದ ಕೂದಲನ್ನ ಹೀಗೆ ತಗೊಳ್ಬೇಕು. ಮತ್ತೆ ನಾಟ್ಸ್ ಏನು ಇರಬಾರ್ದು ಆಯ್ತಾ, ಟ್ಯಾಂಗಲ್ಸ್ ಇರಬಾರ್ದು. ಕೂದಲು ಸ್ಮೂತ್ ಆಗಿರ್ಬೇಕು ಅಷ್ಟೇ. ಸಿಕ್ಕೆಲ್ಲ ಬಿಡಿಸ್ಕೊಳ್ಳಿ. ಈಗ ಕೂದಲು ಹಿಂದೆ ಮಾಡಿ, ಈಗ ಕೂದಲನ್ನು ಕಿವಿ ಹಿಂದೆ ಮಾಡಬೇಕು. ಮತ್ತೆ ಕಂಪ್ಲೀಟ್ ಕೂದಲು ಕಿವಿ ಹಿಂದೆಯಿಂದಾನೇ ಬಂದು ನಿಮ್ಮ ಕುತ್ತಿಗೆ ಹತ್ರ ಇಲ್ಲಿ ಸಿಗ್ಬೇಕು ನಿಮ್ಗೆ. ಈಗ ಪೂರ್ತಿ ಕೂದಲು ನಿಮ್ಗೆ ಇಲ್ಲಿ ಸಿಕ್ಕಿದ್ಮೇಲೆ ಇದನ್ನ ಒಂದು ರಬ್ಬರ್ ಬ್ಯಾಂಡ್ ಹೆಲ್ಪ್ ಇಂದ ಟೈ ಮಾಡ್ಕೋಬೇಕು ಸೆಂಟರ್ ಅಲ್ಲಿ. ಓಕೆ, ಈಗ ಇಷ್ಟ ಆದ್ಮೇಲೆ ಇದನ್ನ ಒಂದ್ಸತಿ ಬಾಚ್ಕೊಳ್ಳಿ. ಮತ್ತೆ ಒಂದ್ ಸ್ವಲ್ಪ ಅಂದಾಜಿಗೆ ಕೆಳಗೆ ಇನ್ನೊಂದು ಹೇರ್ ಬ್ಯಾಂಡ್ ಇಂದ ಟೈ ಮಾಡ್ಕೊಳ್ಳಿ. ಕೂದಲು ಎಳ್ದು ಇಟ್ಕೊಂಡು ಈ ಪ್ರಾಸೆಸ್ನ ನೀವು ಮಾಡಬೇಕು, ಟೈ ಮಾಡಬೇಕು. ಈಗ ಇಲ್ಲಿ ಒಂದು ನಾಟ್ ಹಾಕಿ ಆದ್ಮೇಲೆ ಮತ್ತೆ ಅದೇ ಪ್ರಾಸೆಸ್ ಇಂದ ಬೇಕಂದ್ರೆ ಕೋಮ್ ಮಾಡ್ಕೊಳ್ಳಿ. ಮತ್ತೆ ಸ್ವಲ್ಪ ಲೆಂತಿಗೆ ನೀವು ರಬ್ಬರ್ ಬ್ಯಾಂಡ್ ಹಾಕೋಬೇಕು. ಅಂದ್ರೆ ಬೇಸಿಕಲಿ ನಿಮ್ಮ ಕೂದಲು ಎಷ್ಟು ಉದ್ದ ಉಂಟು ಅದ್ರ ಮೇಲೆ ಡಿಪೆಂಡ್. ಶಾರ್ಟ್ ಕೂದಲಿಗೆ ನಿಮ್ಗೆ 3 ಬೇಕಂತಲ್ಲ ರಬ್ಬರ್ ಬ್ಯಾಂಡ್, ನೀವು 2 ಯೂಸ್ ಮಾಡ್ಬೋದು. ಇದು ನಾನು ಟೈಟ್ ಆಗಿ ಹೀಗೆ ಕೈಯಲ್ಲಿ ಎಳ್ದಿಟ್ಟು ಹಾಕಿದ್ದೇನೆ. ಪ್ಲಸ್ ಕಟ್ ಮಾಡುವಾಗೂ ಇದನ್ನ ಎಳ್ದಾಗ ಇಟ್ಕೋಬೇಕು. ನೋಡಿ, ಇದು ಎಕ್ಸ್ಟ್ರಾ ತುದಿ ಉಳ್ದಿರೋದು. ಈಗ ನಿಮ್ಗೆ ಬೇಕಂದ್ರೆ ನೀವು ಎಷ್ಟು ನಿಮ್ಗೆ ಲೆಂತ್ ಕಟ್ ಮಾಡಬೇಕು, ಶಾರ್ಟ್ ಮಾಡಬೇಕು ಆ ಲೆಂತ್ಗೆ ನೀವು ಕಟ್ ಮಾಡ್ಬೋದು. ನೀವು ಇಲ್ಲಿ ನೋಡಿದ್ರೆ ನಾನು ತುಂಬಾ ಸಮಯ ಆಯ್ತು ಕೂದಲು ಕಟ್ ಮಾಡದೆ. ಇದು ಅನ್ಈವನ್ ಉಂಟು ನೋಡಿ, ಒಂದು ಉದ್ದ ಒಂದು ಗಿಡ್ಡ ಅಂತ. ಇದನ್ನ ಈವನ್ ಮಾಡುವ. ನಾನೊಂದಿಷ್ಟು ಲೆಂತ್ ಕಟ್ ಮಾಡ್ತೇನೆ, ನಾವು ಅಷ್ಟೇ ಮಾಡ್ತೀನಿ. ನಿಮ್ಗೆ ಬೇಕಂದ್ರೆ ನೀವು ಇಷ್ಟಾದ್ರೂ ಕಟ್ ಮಾಡ್ಬೋದು, ಇಲ್ಲ ಇಷ್ಟು ಮಾಡ್ಕೋಬಹುದು. ನಾನು ಹೇಳಿದಲ್ಲ ಅಷ್ಟು ಕಟ್ ಮಾಡ್ತೇನೆ. ಫಸ್ಟ್ ಅದನ್ನ 2 ಬೆರಳು ಹೆಲ್ಪ್ ತುದಿಗೆ ಬರುವಾಗ ರೌಂಡ್ ಇರೋದ್ರಿಂದ ನಿಮಗೆ ಅದು ಹೇಗೆ ಮುಖಾಂತರನೇ ನಾನು ಕಟ್ ಮಾಡ್ತೇನೆ. ಸ್ಟ್ರೇಟ್ ಕಟ್ ಮಾಡಿ. ಸ್ಟ್ರೈಟ್ ಆಯ್ತು. ಇಷ್ಟೇ ಆಕ್ಚುಲಿ ನೋಡಿ, ಈವನ್ ಆಗಿ ಇಷ್ಟು ಹೇರ್ ಕಟ್ ಹೇಳಿದ್ರೆ ರಾಕೆಟ್ ಸೈನ್ಸ್ ಏನಿಲ್ಲ, ತುಂಬಾ ಈಸಿಯಾಗಿ ನೀವು ಮನೆಯಲ್ಲೇ ಮಾಡ್ಕೋಬಹುದು ಅಂತ ನಾನು ಅದಕ್ಕೆ ಹೇಳಿರೋದು. ಈಗ ಮತ್ತೆ
ಒಂದ್ಸತಿ ಚೆಕ್ ಮಾಡ್ತೀವಿ ಬಿಟ್ಟು ಮತ್ತೆ ಹೀಗೆ ಹಿಡ್ಕೊಂಡು ಮತ್ತೆ ಏನಾದ್ರು ಅನ್ವನ್ ಕಟ್ ಮಾಡಿ ಎಡಿಟ್ ಮಾಡಿ. ಒಂದೇ ಸತಿ ಜಾಸ್ತಿ ಲೈನ್ ಕಟ್ ಮಾಡಿ ಏನಾಗ್ತದೆ, ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಕಟ್ ಆಗುತ್ತೆ. ಸ್ವಲ್ಪ ಶಾರ್ಟ್ ಮಾಡುವ ಅಂತ ಹೀಗೆ ಎಕ್ಸ್ಟ್ರಾ ಲೆಂತ್ ಕಟ್ ಮಾಡಿ ಫಸ್ಟ್ ನಿಮ್ಮ ಒಂದು ಡಿಸೈಡ್ ಏನಿದೆ ಅಲ್ಲ ಲೆಂತ್ ಕಟ್ ಮಾಡಬೇಕು. ಅದಕ್ಕಿಂತ ಸ್ವಲ್ಪ ಉದ್ದ ಇಟ್ಕೊಳ್ಳಿ. ಅದು ಕಟ್ ಆಗಿರುತ್ತಲ್ಲ, ನೀವು ಎಷ್ಟು ಅಂದ್ಕೊಂಡಿದ್ರೆ ಅದೇ ಲೆಂತ್ಗೆ ಬರ್ತದೆ. ಇನ್ನೂ ಬೇಕಾದ್ರೆ ಕಟ್ ಮಾಡ್ಬೋದು, ಬಟ್ ನನಗೆ ಇಷ್ಟೇ ಸಾಕು. ಈಗ ಈ ರವಾ ಬ್ಯಾಂಡ್ ಎಲ್ಲ ರಿಮೂವ್ ಮಾಡಿದ್ರೆ ಇನ್ ಕೇಸ್ ನಿಮ್ಗೆ ಏನಾದರೂ ಇಲ್ಲಿ ಸ್ಟ್ರೇಟ್ ಆಗ್ತಾ ಇಲ್ಲ ಮಾಡಿದ್ರೆ ಲಾಸ್ಟ್ ರವಾ ಬ್ಯಾಂಡ್ ಏನಿತ್ತಲ್ಲ ಇದನ್ನ ನೀವು ಈ ಎಂಡ್ವರೆಗೂ ತಂದರೆ ನಿಮ್ಗೆ ಆಗ ಅದು ಕರೆಕ್ಟಾಗಿ ಸ್ಟ್ರೇಟ್ ಗೊತ್ತಾಗ್ತದೆ. ಸ್ಟ್ರೇಟ್ ಇಷ್ಟು ಹತ್ರ ತಂದು ಕಟ್ ಮಾಡ್ಬೋದು. ಈಸಿ ನಿಮಗೆ ಕಷ್ಟ ಆಗ್ತದೆ ಈ ವೇ ಎಲ್ಲ ಮಾಡ್ಬೋದು. ಮಾಡ್ತಾ ಇದ್ದೇನೆ. ಓಕೆ, ಈಗ ಇದು ಎಷ್ಟು ಯಾವ ಶೇಪಿಗೆ ಬಂದಿದೆ ಅಂತ ನೋಡುವ. ಒಂದ್ಸತಿ ಬಾಚ್ಬೋದು. ನನಗೆ ಫ್ರಂಟ್ ಅಲ್ಲಿ ಸೆಲೆಬ್ರೇಟ್ ಹೇಳಿದ್ರೆ ಏನು ಸ್ಟ್ರೇಟ್ ಪಾರ್ಟಿಷನ್ ಮಾಡಿರೋಲ್ಲ, ಇದರಲ್ಲಿ ಒಂದು ಸೆಕ್ಷನ್ ಅವರಿಗೆ ತಗೊಳ್ಬೋದು. ನೀವು ಬೇಕಾದ್ರೆ ಇದರಿಂದ ಕೀವರೆಗೂ ಅಂತ ತಗೋಬೋದು, ಇಲ್ಲಾಂದ್ರೆ ಕಣ್ಣೆಂಡೆಲ್ಲ ಆ ಮಾತಿಗಾದ್ರೂ ತಗೊಳ್ಬೋದು. ನಿಮಗೆ ಎಷ್ಟು ಬೇಕು ನೋಡಿ, ಅಂದರೆ ಎಷ್ಟು ಥಿಕ್ನೆಸ್ ಅಲ್ಲಿ ನಿಮಗೆ ಆ ಲೇಯರ್ ಬೇಕು ಅಲ್ಲಿವರೆಗೂ ನೀವು ತಗೊಳ್ಬೋದು. ಬಟ್ ಒಂದು ಮೈಂಡಲ್ಲಿ ಇಟ್ಕೊಳ್ಳಿ, ಮತ್ತೆ ಲೇಯರ್ ಕಟ್ ಮಾಡಿ ಆಮೇಲೆ ರಿಗ್ರೆಟ್ ಮಾಡಿದರೆ ವಾಪಸ್ ಬರೋದಿಲ್ಲ. ಅಂದರೆ ಗ್ರೋ ಆಗಲಿಕ್ಕೆ ಟೈಮ್ ಹಿಡಿಯುತ್ತದೆ, ಬಟ್ ಅನ್ಇವನ್ ಆಗಿ ಗ್ರೋ ಆಗ್ತದೆ. ಅದಕ್ಕೋಸ್ಕರ ಫಸ್ಟ್ ನೀವು ಟೈನಿ ಬಿಟ್ಟಿಂದ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೇನೆ. ಐಡಿಯಲ್ ಆಗಿ ಏನಿರ್ತದೆ ಇಲ್ಲಿಂದ ಅಂದರೆ ಒಂದು 2 ಇಂಚ್ ಆಗುತ್ತೆ ಅಂತ ಅಂದ್ಕೊಳ್ಳಿ. ಜಸ್ಟ್ ಇಮ್ಯಾಜಿನ್ ಅಲ್ಲಿಂದ ನೋಡಿ ಇಷ್ಟೇ, ನೋಡಿ ಇಷ್ಟು ನಿಮ್ಮ ಒಂದು ಐಬ್ರೋ ಎಂಡ್ ಆಗ್ತದಲ್ಲ ಅಲ್ಲಿವರೆಗೂ ಅಂತ ಹೇಳ್ಬೋದು. ಇಷ್ಟು ಸೆಕ್ಷನ್ ಹೀಗೆ ಸೇಮ್ ಅದೇ ಪಾಯಿಂಟ್ ನೋಡ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ. ಇದನ್ನೀಗ ನನಗೆ ಕಟ್ ಮಾಡಲಿಕ್ಕೆ ಇರೋದು. ಸೊ ನಾನು ಇದನ್ನು ಟೈ ಮಾಡ್ಕೊಳ್ತೇನೆ, ಯಾಕಂದರೆ ಅದು ಡಿಸ್ಟರ್ಬ್ ಮಾಡೋದು ಬೇಡ ನಮಗೆ. ಈಗ ಈ ಸೆಕ್ಷನ್ ಏನಾಯ್ತಲ್ಲ ಇದನ್ನು ಮತ್ತೆ ಇದನ್ನು ನೀವು ಪಾರ್ಟ್ ಮಾಡಿಕೊಡಿ. ಇದನ್ನು ಸ್ಟ್ರೈಟ್ ಹೀಗೆ ಪಾರ್ಟಿಷನ್ ಮಾಡ್ಕೊಳ್ಳಿ. ಇದು ಈಸಿಯೆಸ್ಟ್ ವೇ. ನನಗೆ ಅದು ಟ್ವಿಸ್ಟ್ ಮಾಡೋದು, ಟರ್ನ್ ಮಾಡೋದು, 2 ರೌಂಡ್ಸ್ 3 ರೌಂಡ್ಸ್ ನನಗದು ಸತ್ಯವಾಗ್ಲೂ ಕನ್ಫ್ಯೂಷನ್ ಆಗ್ತದೆ. ದಿಸ್ ಇಸ್ ದ ಈಸಿಯೆಸ್ಟ್ ವೇ ಆಯಿತಾ. ಈಗ ನೋಡಿ ಇದು ಹೇಗೆ ಉಂಟು ಹಾಗೇನೆ ಇಟ್ಕೊಳ್ಳಿ, ಇದನ್ನು ತಿರುಗಿಸ್ಲಿಕ್ಕಿಲ್ಲ. ನೀವೀಗ ಹೇಗೆ ಬಾಚ್ತಿರಲ್ಲ ಹೀಗೇನೆ ಇಟ್ಕೊಳ್ಬೇಕು. ಓಕೆ, ಬಟ್ ಕ್ರಾಸ್ ಸ್ವಲ್ಪ ಸ್ಟ್ರೈಟ್ ಅಲ್ಲ, ಸ್ವಲ್ಪ ಕೈ ಹೀಗೆ ಮಾಡಿ. ಮತ್ತೆ ನಿಮಗೆ ಎಲ್ಲವರೆಗೂ ಲೆಂತ್ ಬೇಕು ಅದನ್ನು ಫಸ್ಟ್ ಡಿಸೈಡ್ ಮಾಡಿ. ನಾನು ಯೂಶ್ವಲಿ ಇಲ್ಲಿಂದ ಸ್ವಲ್ಪ ಉದ್ದನೇ ಇಡ್ತೇನೆ. ನಾನು ಆಗಲೇ ಹೇಳಿದೆ ಅಲ್ಲ, ಕೀ ಪಾಯಿಂಟ್ ಏನು ಹೇಳಿದರೆ ಮತ್ತೆ ಅದು ಶಾರ್ಟ್ ಆಗ್ತದೆ ಈಕ್ವಲ್ ಮಾಡ್ತಾ ಮಾಡ್ತಾ. ಅದಕ್ಕೋಸ್ಕರ ಸ್ವಲ್ಪ ಉದ್ದನೇ ಇಟ್ಕೊಳ್ಳಿ. ಹೀಗೆ ಒಂದು 2 ಸತಿ ಬೆರಳಿಂದ ಹೀಗೆ ಮಾಡಿ ನೋಡಿ ಹೀಗೆ. ಓಕೆ, ನಾನೊಂದು ಇಷ್ಟುದ್ದ ಹಿಡಿತೇನೆ. ಕಟ್ಟಾದ್ಮೇಲೆ ಅದು ಮತ್ತೆ ಸ್ವಲ್ಪ ಹೀಗಾಗ್ತದೆ ಅಲ್ವಾ. ನೀವು ಹೇಗೆ ಇಲ್ಲಿ ಎಂಡ್ ಮಾಡಿದ್ದೀರಿ ಬೆರಳು ಹಾಗೇನೆ ಇಡಬೇಕು. ಮತ್ತು ಇಲ್ಲಿ ತರುವಾಗ ಸ್ಟ್ರೈಟ್ ಮಾಡಲಿಕ್ಕೆ ಹಾಗೆಲ್ಲ ಇಲ್ಲ. ಇಲ್ಲಿ ಹೀಗಿರ್ತದಲ್ಲ, ಇಲ್ಲಿ ಬರುವಾಗ ಅದು ಹೀಗೆ ಆದರೆ ರಾಂಗ್ ಆಗ್ತದೆ. ಸೊ ಬೆರಳನ್ನ ಹೀಗೆ ಮಾಡಿ ಮಾಡಿ ಹೀಗೆ ಇಟ್ಕೊಳ್ಳಿ. ಡಯಾಗ್ನಲ್ ಅಂತ ಹೇಳ್ತಾರೆ ಇದಕ್ಕೆ ಆಯಿತಾ. ಡಯಾಗ್ನಲಿಗೆ ಇಟ್ಕೊಂಡು ನಿಮ್ಮ ಲೆಂತ್ಗೆ ಬಂದ ಮೇಲೆ ನೀವು ಇದನ್ನು ಹೀಗೇ ಇಟ್ಕೊಂಡು ಇಲ್ಲಿ ಏನಿದೆ ನಿಮ್ಮ ಬೆರಳು ಲೈನಿಗೆ ನೀವು ಕಟ್ ಮಾಡ್ಕೋಬೋದು, ಇಲ್ಲ ಸ್ವಲ್ಪ ಈಚೆ ಆದರೂ ಇಟ್ಕೋಬೋದು ನೋಡಿ. ಓಕೆ, ಇದು ಸ್ಟ್ರೇಟ್ ಆಗಿರಬೇಕು. ಈಗ ಇದನ್ನು ಬಿಡಿ. ಇದು ನೋಡಿ ಡಯಾಗ್ನಲ್ ಕಟ್ ಆಯ್ತಲ್ವಾ. ಇನ್ನು ಇದು ಕೆಲವರಿಗೆ ತುಂಬ ಶಾರ್ಟ್ ಬೇಕು ಅಂತ ಇರ್ತದೆ, ಅಂಥವರು ಈ ಡಯಾಗ್ನಲ್ನ ಇನ್ನೂ ಸ್ವಲ್ಪ ಡಯಾಗ್ನಲ್ ಮಾಡಿದರೆ ಆಯಿತು. ಅಂದರೆ ಏನು ಹೀಗೆ ಇಟ್ಕೊಂಡು ಇನ್ನೂ ಸ್ವಲ್ಪ ಹೀಗೆ ಕ್ರಾಸ್ ಮಾಡಿ ಹೀಗೆ ಕಟ್ ಮಾಡಿ ಹೀಗೆ ಸ್ಟ್ರೈಟ್ ಮಾಡಿದರೆ ಇನ್ನೂ ಡಯಾಗ್ನಲ್ ಆಗ್ತದೆ. ನಂಗೆ ಅಷ್ಟೊಂದು ಬೇಡ, ಯಾಕಂದರೆ ನಂದು ಏನು ಟ್ರೀಟ್ಮೆಂಟ್ ಮಾಡಿಸಿದ್ದೆ ಅಲ್ಲ ಅದು ಹೋಗಿ ಈಗ ನೋಡಿ ಇಷ್ಟು ಲೆಂತ್ ನಂದು ಗ್ರೋ ಆಗಿದೆ ಆಲ್ರೆಡಿ. ಅಂದರೆ 1 ಇಯರ್ ಆಗ್ತಾ ಬಂತು. ಸೊ ಇಷ್ಟು ನನ್ನ ಹೇರ್ ಗ್ರೋತ್ ಆಗಿದೆ ನೋಡಿ, ಇಲ್ಲಿಂದ ಇಲ್ಲಿವರೆಗೂ. ಇದು ಈಗ ಚಂದ ಕಾಣೋದಿಲ್ಲ ಗ್ರೋ ಆಗುವಾಗ.
ಏನಿದ್ರು ಆಗ ಕೂದಲು ಸ್ಟ್ರೇಟ್ ಇರುವಾಗ ಒಳ್ಳೆ ಕಾಣ್ತಾ ಇತ್ತು, ಬಟ್ ಈಗ ನೋಡಿ ಹೀಗೆ ನಿಲ್ತದೆ, ವೇವಿ ಆ್ಯಂಡ್ ಸ್ಟ್ರೇಟ್. ಇದನ್ನು ನೋಡಿ ಹೀಗೆ ಡಯಾಗ್ನಲ್, ಬಲಕ ಯೂಸ್ ಮಾಡಲಿಕ್ಕಿಲ್ಲ, ಇದನ್ನೇ ಹೀಗೆ ನೀವು ಇಟ್ಕೋಬೋದು, ಏನು ಕಷ್ಟ ಅನಿಸೋದಿಲ್ಲ. ಅದು ಸ್ವಲ್ಪ ಅಡ್ಡಡ್ಡ ಆಗ್ತದೆ, ಬಟ್ ಸ್ಟಿಲ್ ಇಲ್ಲಿ ಕಾಣೋದನ್ನ ಎಕ್ಸ್ಟ್ರಾ ನೀವಿಗೆ ಸ್ಟ್ರೇಟಾಗಿ ಕಟ್ ಮಾಡ್ಕೊಂಡ್ರೆ ಆಯಿತು. ನಾನು ಹೇಳೋ ಸ್ಟ್ರೇಟ್ ನಿಮ್ಗೆ ಅರ್ಥ ಆಗ್ತದೆ ಅಂತ ಅಂದ್ಕೊಳ್ತೇನೆ. ನಮ್ಮ ಬೆರಳು ಹೇಗೆ ಉಂಟಲ್ಲ ಇದೇ ನೇರಕ್ಕೆ, ಬಟ್ ಈ ಕಡೆ ನಾನು ಕಟ್ ಮಾಡ್ಕೊಂಡಿದ್ದೇನೆ ಅಷ್ಟೇ, ಸಿಂಪಲ್, ಏನು ಕನ್ಫ್ಯೂಷನ್ಸ್ ಇಲ್ಲ ಇದರಲ್ಲಿ. ಈ ಕೆಲವರಿಗೆ ಲೇಯರ್ ಕಟ್ ಬೇಕಿರ್ತದೆ, ಇಷ್ಟ ಇರ್ತದೆ ಸ್ಟ್ರೈಟ್ಗಿಂತ, ಅಂಥವರು ಫುಲ್ ಕೂದಲನ್ನ ಮುಂದೆ ಬಾಚ್ಬೇಕು. ಈಗ ನೀವು ತಲೆ ಕೆಳಗೆ ಹಾಕಿ ಕೂದಲು ಮುಂದೆ ಬಾಚಿದ್ರೆ ಹೇಗೆ ಬಾಚ್ತೀರಲ್ಲ ಹಾಗೆ ಫುಲ್ ಕೂದಲು ಮುಂದೆ ತಂದು ನೀಟಾಗಿ ಸಣ್ಣ ಹಲ್ಲಿನ ಫಸ್ಟ್ ಎಲ್ಲ ಸಿಕ್ ಬಿಡಿಸಿ, ದೊಡ್ಡ ಬಾಚಣಿಗೆ ಅಂದರೆ ದೊಡ್ಡ ಹಲ್ಲಿನ ಬಾಚಣಿಯಿಂದ ಸಿಕ್ ಬಿಡಿಸಿ ಸಣ್ಣ ಹಲ್ಲಿನ ಬಾಚಣಿಗೆಯಿಂದ ನೀವು ಫುಲ್ ಮುಂದೆ ಬಾಚ್ಕೊಂಡು ಇಲ್ಲಿ ಇದು ಹಾಕೋಬೇಕು, ರಬ್ಬರ್ ಬ್ಯಾಂಡಿಂದ ಸೆಕ್ಯೂರ್ ಮಾಡಬೇಕು ಇಲ್ಲಿ, ಆಯಿತಾ. ಮತ್ತು ಸೇಮ್ ಸ್ಟೆಪ್, ಸ್ವಲ್ಪ ಅದನ್ನು ಮುಂದೆ ತಂದು ಇನ್ನೊಂದು ರಬ್ಬರ್ ಬ್ಯಾಂಡ್, ಸ್ವಲ್ಪ ಮುಂದೆ ಇನ್ನೊಂದು ರಬ್ಬರ್ ಬ್ಯಾಂಡ್, ಹಾಗೆ ಅಲ್ಲಿ ನೀವು ಕಟ್ ಮಾಡಬೇಕು. ಅದನ್ನು ಬಿಚ್ಚಿದ್ರೆ ಒಂದು ಸೆಟ್ ಆಫ್ ಲೇಯರ್ಸ್ ಆಗಿರ್ತದೆ ನಿಮ್ಮ ಕೂದಲಲ್ಲಿ. ನೆಕ್ಸ್ಟ್ ಏನು ಮಾಡ್ಬೇಕು ಹೇಳಿದರೆ ಇಲ್ಲಿಂದ ನೋಡಿ ಕಿವಿ ಎಲ್ಲಿ ನಿಮ್ಮದು ಸ್ಟಾರ್ಟ್ ಆಗ್ತದಲ್ಲ, ಈ ಪಾಯಿಂಟಿಂದ, ಈ 2 ಪಾಯಿಂಟಿಂದ ಹೀಗೆ ಪಾರ್ಟಿಷನ್ ಮಾಡ್ಕೋಬೇಕು. ಇನ್ನು ಈ ಪಾರ್ಟಿಷನ್ ಏನು ನೀವು ಮಾಡಿರ್ತೀರಿ ಇದನ್ನು ಅಷ್ಟೇ ಮತ್ತೆ ಮುಂದೆ ತರಬೇಕು, ಫುಲ್ ಇಲ್ಲಿ ತಂದು ಇಲ್ಲಿ ಗಂಟು ಹಾಕಿ ಸೇಮ್ ರಿಪೀಟ್. ನೆಕ್ಸ್ಟ್ ಇನ್ನೊಂದು ಸೆಟ್ ಆಫ್ ಲೇಯರ್ಸಿಗೆ ಕ್ರೌನ್ ಏರಿಯಾ ಅಂತ ಹೇಳ್ತೇವೆ, ಅಂದರೆ ನಿಮ್ಮ ಈ ಐಬ್ರೋಸ್ ಇಲ್ಲಿ ಎಂಡ್ ಆಗ್ತದೆ ನೋಡಿ, ಎಂಡ್ ಅಂದರೆ ಈ ಆರ್ಚ್, ಐಬ್ರೋ ಆರ್ಚ್ ಎಂಡ್ ಆಗ್ತದಲ್ಲ, ಇಲ್ಲಿಂದ ಇಲ್ಲಿಗೆ ಒಂದು, ನಾನು ಹೇಳೋದು ಇಲ್ಲಿಂದ ಹೀಗೆ ಬರ್ತದೆ, ಅದು ನೋಡಿ ಹೀಗೆ ಬರ್ತದೆ. ಇಲ್ಲಿ ಇದನ್ನು ಸೇಮ್ ಆ ಕೂದಲನ್ನ ಇಲ್ಲಿ ಮುಂದೆ ತಂದು ನಾಟ್ ಹಾಕೋಬೇಕು. ಹಿಂದೆದೆಲ್ಲ ಟೈ ಮಾಡಿ, ಇಲ್ಲಾಂದ್ರೆ ನಿಮಗೆ ಅದು ಡಿಸ್ಟರ್ಬ್ ಮಾಡ್ಬೋದು ಕಟ್ ಮಾಡುವಾಗ. ಸೊ ಒಂದೊಂದು ಸ್ಟೆಪ್ ಆದಾಗಿ ಉಳಿದಿದ್ದು ಕೂದಲನ್ನ ನೀವು ಸೆಕ್ಯೂರ್ ಮಾಡ್ಕೊಳ್ಳಿ. ನಿಮಗೆ ಒಂದು 3 ಲೇಯರ್ಸ್ ಅಲ್ಲಿ ಫಾರ್ಮ್ ಆಗ್ತದೆ, ತುಂಬ ಚಂದ ಕಾಣ್ತದೆ. ಅದನ್ನು ನಿಮ್ಮದು ವೇವಿ ಹೇರ್ ಇದ್ರೆ ತುಂಬ ಒಳ್ಳೆ ಕಾಣ್ತದೆ. ವೇವಿ ಅಂದರೆ ಸೇಮ್ ನನ್ನ ಹಾಗೆ ನೋಡಿ ಈ ಟೆಕ್ಸ್ಚರ್ ಏನುಂಟಲ್ಲ ಇದು ನಿಮಗೆ ಅಲ್ಲಿ ಲೆಂತ್ ಅಲ್ಲಿ ಇದ್ರೆ ತುಂಬ ಚಂದ ಕಾಣ್ತದೆ. ಆ ಸ್ಟೆಪ್ ಕಟ್, ಲೇಯರ್ ಕಟ್ ಏನುಂಟಲ್ಲ ಅದು, ಸ್ಟೆಪ್ ಅಲ್ಲ ಸಾರಿ, ಲೇಯರ್ ಕಟ್. ಸೊ ಇದೊಂದು ಸಿಂಪಲ್ ಟ್ಯುಟೋರಿಯಲ್ ನಾನು ಹೇಳಿದ್ದು. ಈ ವಿಡಿಯೋ ರಿಕ್ವೆಸ್ಟ್ ಮಾಡಿದ್ರಿ, ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಈ ವಿಡಿಯೋ ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಮತ್ತೆ ನೀವು ಇನ್ನೊಬ್ರಿಗೂ ಶೇರ್ ಮಾಡ್ಬೋದು ವಿಡಿಯೋನ. ನಾನು ನಿಮಗೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.